ಯಡಿಯೂರಪ್ಪ ಬಣದ ವಿರುದ್ಧ ಸೆಟೆದು ನಿಂತಿರೋ ಜಗದೀಶ್ ಶೆಟ್ಟರ್ ಬಣ ಸದ್ಯಕ್ಕೆ ಸುಮ್ಮನಾಗುವಂತೆ ಕಾಣ್ತಾ ಇಲ್ಲ. ತಮ್ಮ ಬಣದ ನಾಯಕರಿಗೆ 2 ಉಪಮುಖ್ಯಮಂತ್ರಿ ಸ್ಥಾನ ಹಾಗೂ 20 ಮಂತ್ರಿ ಸ್ಥಾನ ನೀಡಬೇಕು ಎಂಬುದು ಶೆಟ್ಟರ್ ಬಣದ ಬಿಗಿಪಟ್ಟು. ಅಲ್ಲದೆ ಗೃಹ ಮತ್ತು ಹಣಕಾಸು ಖಾತೆಯನ್ನು ತಮ್ಮ ಬಣಕ್ಕೆ ಕೊಡಬೇಕು ಎಂಬುದು ಅವರ ಆಗ್ರಹ. ಈ ಬೇಡಿಕೆಗಳ ಕುರಿತಂತೆ ಇಂದು ಸಂಜೆ ಅಥವಾ ನಾಳೆ ಬೆಳಗ್ಗೆಯೇ ಸಿಎಂ ಸದಾನಂದಗೌಡ ಜೊತೆ ಸಮಾಲೋಚನೆ ನಡೆಸುವ ಸಾಧ್ಯತೆ ಇದೆ. ಈ ಎಲ್ಲ ವಿಚಾರಗಳ ಕುರಿತಂತೆ ಜಗದೀಶ್ ಶೆಟ್ಟರ್ ನೇತೃತ್ವದಲ್ಲಿ ಅತೃಪ್ತರು ಸಭೆ ನಡೆಸಿದರು. ಬಾಲಚಂದ್ರ ಜಾರಕಿಹೊಳಿ, ಅರವಿಂದ ಲಿಂಬಾವಳಿ ಸೇರಿದಂತೆ ಹಲವು ನಾಯಕರು ಪಾಲ್ಗೊಂಡಿದ್ದರು. ಬೇಡಿಕೆಗಳಿಗೆ ಸದಾನಂದಗೌಡರು ಬಗ್ಗದಿದ್ದರೆ ನಂತರ ಹೈಕಮಾಂಡ್ ಮೊರೆ ಹೋಗೋದಕ್ಕೆ ಭಿನ್ನರು ನಿರ್ಧರಿಸಿದ್ದಾರೆ. ಈಶ್ವರಪ್ಪ ಎಲ್ಲಿದ್ದಾನಂತೆ? ಮನೆಯಲ್ಲಿಲ್ಲ ಅಂತ. ಇನ್ನು ಬೇಡಿಕೆ ಈಡೇರಿಕೆ ಕುರಿತಂತೆ ಜಗದೀಶ್ ಶೆಟ್ಟರ್ ಕೈಗೊಳ್ಳುವ ನಿರ್ಧಾರಕ್ಕೆ ತಾವು ಬದ್ಧ ಅಂತ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಅಂತಿಮ ನಿರ್ಧಾರ ಕೈಗೊಳ್ಳುವುದು ಶೆಟ್ಟರ್ಗೆ ಬಿಟ್ಟಿದ್ದು. ಆದರೆ ಸಂಪುಟ ರಚನೆ ವೇಳೆ ಸಾಮಾಜಿಕ ನ್ಯಾಯ ಪರಿಗಣನೆ ಆಗಬೇಕು ಎಂಬುದು ನಮ್ಮ ಪ್ರಮುಖ ಆಗ್ರಹ ಎಂದರು. ಮುಂದಿನ ದಿನದಲ್ಲಿ ಏನು ಮಾಡಬೇಕಂದ್ರೆ ಜಗದೀಶ್ ಶೆಟ್ಟರ್ ಅವ್ರು ತೀರ್ಮಾನ ತಗೋತಾರೋ ಅವರೆಲ್ಲ ಹೆಂಗೆ ಇದಾರೆ ಅಂತ ಕೇಳ್ಕೊಂಡು ನಾವು ಹೋಗ್ತೀವೆಲ್ಲ. ಈಗೇನೆ ಶಾಸಕರಿದ್ದೀವಿ, ಯಾಕಂದ್ರೆ ಒಂದು ಸಲ ಚುನಾವಣೆ ನಡೀತು, ಯಾರು ಯಾವ ಕಡೆ ಇದ್ರೆ ಅಂತ ಎಲ್ಲರಿಗೂ ಗೊತ್ತಿತ್ತು. ಸೊ ಎಲ್ಲ ವಿಚಾರನ ಈಗ ಜಗದೀಶ್ ಶೆಟ್ಟರ್ ಅವ್ರಿಗೆ ಹೇಳಿಬಿಟ್ಟಿದ್ರು. ಸೊ ಏನಿದ್ರು ಅವರ ಮುಂದೆ ಮುಖಂಡರ ಜೊತೆ ತಗೊಂಡು ಚರ್ಚೆ ಮಾಡಿ ಸರಿ ಮಾಡ್ಕೋತಾರೆ. ಇನ್ನೊಂದು ನಮ್ಮದು ಜಗದೀಶ್ ಶೆಟ್ಟರ್ ಅವ್ರು ನಾವು ಏನು ಮನವಿ ಮಾಡಿದಂದ್ರೆ, ಈ ಸರ್ಕಾರದಲ್ಲಿ ತಾವು ಯಾವ ಥರ ನಿರ್ಣಯ ತಗೋತಿರೋ, ಸಂಪುಟಕ್ಕೆ ಸೇರ್ತಿರೋ ಬಿಡ್ತಿರೋ ಸೆಕೆಂಡ್ ಅದು. ಸೊ ಈ ಸರ್ಕಾರದಲ್ಲಿ ಸಾಮಾಜಿಕ ನ್ಯಾಯಕ್ಕೆ ಜಾಸ್ತಿ ಒತ್ತು ಕೊಡಬೇಕು. ಸೋಷಿಯಲ್ ಜಸ್ಟಿಸ್ ಅನ್ನೋದು ಎದ್ದು ಕಾಣಬೇಕು. ಹೋದ ಥರ ಸಿಕ್ಕಾಬೇಡ ಯಾರ ಮನಸ್ಸಿಗೆ ಬಂದವ್ರ ಮಂತ್ರಿ ಆದರೂ ಆ ಥರ ಆಗಬಾರ್ದು. ಒಂಥರ ರಾಜ್ಯ ಜನ 6 ಕೋಟಿ ಜನ ನೋಡಿದ್ರೆ ಈ ಸರ್ಕಾರದಲ್ಲಿ, ಈ ಸಂಪುಟದಲ್ಲಿ ಸಾಮಾಜಿಕ ನ್ಯಾಯ ಇದೆ ಅಂಥೇಳಿ ಆ ಥರ ಭಾವನೆ ಬರಬೇಕಂದ್ರೆ ಬಂದರೆ ಮುಂದೆ ಪಕ್ಷಕ್ಕೆ ಒಳ್ಳೇದಾಗುತ್ತೆ ಅಂತೇಳಿ ಈ ಥರ ಕೆಲವೊಂದು ವಿಚಾರ ಮಾನ್ಯ ಜಗದೀಶ್ ಶೆಟ್ಟರ್ ಅವ್ರು ಹೇಳಿದ್ರೆ ಅವ್ರು ನಿರ್ಣಯ ತಗೋತಾರೆ. ಸೊ ಸನ್ಮಾನ್ಯ ಸದಾನಂದಗೌಡರು ಇಲ್ಲಿಂದ ಬಂದಾಗ ನಾವೆಲ್ಲರೂ ಶಾಸಕರವರು ಅಗದಿ ಮನ್ಸಾರಿಂದ ಅವರಿಗೆಲ್ಲ ಅಭಿನಂದನೆ ಸಲ್ಲಿಸಿದ್ವಿ. ನಿಮಗೆಲ್ಲ ದೇವರು ಒಳ್ಳೇದು ಮಾಡಲಿ ಅಂತೇಳಿ ನಾವು ಮಾನ್ಯ ಸದಾನಂದಗೌಡರು ಎಲ್ಲರೂ ಹಾರೈಸಿದ್ವಿ. ಸೊ ಈ ಎಲ್ಲ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುವುದಕ್ಕೆ ನಮ್ಮ ಪ್ರತಿನಿಧಿ ಜಯಪ್ರಕಾಶ್ ಶೆಟ್ಟಿ ಜಗದೀಶ್ ಶೆಟ್ಟರ್ ನಿವಾಸದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಜಯಪ್ರಕಾಶ್, ಈ ಹಿಂದೆ ನಿಗದಿಯಾಗಿದ್ದಂತೆ ಮೊದಲು ಬಿಜೆಪಿ ವರಿಷ್ಠರು ಬೆಂಗಳೂರಿಗೆ ಬರಬೇಕು ಅಥವಾ ಬೇಡಿಕೆಗಳ ಪಟ್ಟಿಯನ್ನು ಹಿಡ್ಕೊಂಡು ಜಗದೀಶ್ ಶೆಟ್ಟರ್ ಅವರೇ ನವದೆಹಲಿಗೆ ಹೋಗಬೇಕು ಅಂತ. ಆದರೆ ಈಗ ಅದು ಯಾವುದೂ ಆಗ್ತಾ ಇಲ್ಲ. ಸದಾನಂದಗೌಡರ ಜೊತೆನೇ ನಾವು ಮಾತನಾಡ್ತೀವಿ ಅಂತ ಶೆಟ್ಟರ್ ಬಣ ಹೇಳ್ತಾ ಇದೆ. ಇವರ ಎಲ್ಲ ಬೇಡಿಕೆಗಳಿಗೆ ಸದಾನಂದಗೌಡರು ಒಪ್ಕೊಳ್ತಕ್ಕಂಥ ಸಾಧ್ಯತೆ ಇದೆಯಾ ಇಲ್ವಾ? ಈಗ ಒಟ್ಟಾರೆಯಾಗಿ ಗಮನಿಸುವಾಗ 62-55 ಮೊನ್ನೆ ಇಕ್ವೇಷನ್ 62-55 ಜಗದೀಶ್ ಶೆಟ್ಟರ್ ಪಾಳ್ಯಕ್ಕೆ ಬಿದ್ದಂಥ ಮತಗಳು 55, ಹಾಗೇನೆ ಯಡಿಯೂರಪ್ಪ ಪಾಳ್ಯಕ್ಕೆ ಬಿದ್ದಂಥ ಮತಗಳು 62. ಇವೆಲ್ಲವನ್ನು ಗಮನಿಸುವಾಗ ಒಟ್ಟು 33 ಸಚಿವರು ಇರ್ತಾರೆ. ಅರವಿಂದ್ ಈಗ 21ರಷ್ಟು ಸಚಿವರಾಗಿದ್ದವರು ಯಡಿಯೂರಪ್ಪ ಪಾಳ್ಯದಲ್ಲಿದ್ದಾರೆ. 11 ಜನ ಸಚಿವರಾಗಿದ್ದವರು ಜಗದೀಶ್ ಶೆಟ್ಟರ್ ಅವರ ಪಾಳ್ಯದಲ್ಲಿದ್ದಾರೆ. ಎಲ್ಲರ ಜೊತೆನೂ ಅಂದರೆ ಜಗದೀಶ್ ಶೆಟ್ಟರ್ ಅವರ ಪಾಳ್ಯದಲ್ಲಿ ಜಾರಕಿಹೊಳಿ ಟೀಮ್ ಇದೆ, ಜನಾರ್ದನ್ ರೆಡ್ಡಿ ಟೀಮ್ ಇದೆ. ಸೊ ಇವರೆಲ್ಲರ ಜೊತೆ ಮಾತನಾಡಿದ ನಂತರ ಒಂದು ನಿರ್ಧಾರಕ್ಕೆ ಇವರೇ ಬಂದಿದ್ದಾರೆ. ಅದು ಏನು ಅನ್ನುವಂಥದ್ದು ಒಂದು ಡಿಮಾಂಡ್, ನಮ್ಮ ಡಿಮಾಂಡ್ ಏನು ಅನ್ನುವಂಥದ್ದು. ಅಂದರೆ ಎರಡೂ ಕಡೆಗಳಿಗೂ ಕೂಡ ಭಿನ್ನಮತ ಉಲ್ಬಣವಾಗಬೇಕು ಅನ್ನುವಂಥ ಆಸೆ ಖಂಡಿತವಾಗ್ಲೂ ಇಲ್ಲ. ಯಾಕಂತಂದರೆ ಹೈಕಮಾಂಡ್ ಕೂಡ ರಹಸ್ಯ ಮತದಾನದ ಮೂಲಕ ಒಂದು ಅಂತಿಮ ನಿರ್ಧಾರವನ್ನು ಹೊರಹಾಕಿದ ನಂತರದಿಂದಾಗಿ ಜಗದೀಶ್ ಶೆಟ್ಟರ್ ಬಣ ಸ್ವಲ್ಪ ಮುನಿಸಿಕೊಂಡಿತ್ತು. ಆದರೆ ಈಗ ಒಂದು ಅಂತಿಮ ನಿರ್ಧಾರಕ್ಕೆ ಬಂದಿದೆ. ಅದೇನು ಅಂತಂದರೆ, ದೆಹಲಿ ತನಕ ನಾವು ಹೋಗೋದಿಲ್ಲ, ಮೊದಲು ಇಲ್ಲೇ ಇತ್ಯರ್ಥವಾಗಲಿ ಎಲ್ಲವೂ ಕೂಡ. ಮುಖ್ಯಮಂತ್ರಿಯಾಗಿ ಸದಾನಂದಗೌಡರು ಇದ್ದಾರೆ. ಸೊ ಅವರ ಜೊತೆ ಮಾತುಕತೆ ನಡೆಸ್ತೇವೆ, ನಮ್ಮ ಡಿಮಾಂಡ್ ಏನು ಅನ್ನೋದನ್ನು ಹೇಳ್ತೇವೆ ಅನ್ನುವಂಥದ್ದು. ಜಗದೀಶ್ ಶೆಟ್ಟರ್ ಅವರ ಬಣದ ಒಂದು ಡಿಮಾಂಡ್ ಏನು ಅಂತಂದರೆ, ಉನ್ನತ ಮೂಲಗಳು ನೀಡಿದಂಥ ಖಚಿತ ಮಾಹಿತಿ ಏನು ಅಂತಂದರೆ, ನಮಗೆ 2 DCM ಪಟ್ಟ ಕೊಡಿ. ಪಾಯಿಂಟ್ 1, 2 DCM ಪಟ್ಟ, 2 ಉಪಮುಖ್ಯಮಂತ್ರಿ ಪಟ್ಟವನ್ನು ಕೊಡಬೇಕು. ಜೊತೆಗೆ 20 ಸಚಿವ ಸ್ಥಾನವನ್ನು ನಮ್ಮ ಪಾಳ್ಯಕ್ಕೆ ಕೊಡಬೇಕು ಅನ್ನುವಂಥದ್ದು. ಅಂದರೆ ನಾವು ಕೂಡ 55 ಜನ ಇದ್ದೀವಿ, ನಿಮ್ಮಷ್ಟೇ ಸರಿಸಮಾನವಾಗಿದ್ದೀವಿ. ಆದರೆ ಮುಖ್ಯಮಂತ್ರಿ ಪಟ್ಟ ನಿಮ್ಮ ಬಳಿ ಇದೆ. ಹಾಗಾಗಿ 2 ಉಪಮುಖ್ಯಮಂತ್ರಿ ಪಟ್ಟ ಹಾಗೂ 20 ಸಚಿವ ಸ್ಥಾನಗಳನ್ನು ನಮಗೆ ಕೊಡಬೇಕು ಅನ್ನುವಂಥದ್ದು. ಈ ವಿಚಾರವನ್ನು ಮುಂದಿಟ್ಟುಕೊಂಡೆ ಜಾರಕಿಹೊಳಿ ಅವರು ಹೇಳಿದಂಥ ಮಾತನ್ನು ನೀವು ಕೇಳಿಸ್ಕೊಂಡಿರ್ಬೋದು. ಜಗದೀಶ್ ಶೆಟ್ಟರ್ ಅವರಿಗೆ ಅಂತಿಮ ನಿರ್ಧಾರ ಕೈಗೊಳ್ಳುವಂಥ ಎಲ್ಲ ಒಂದು ನಿರ್ಧಾರ ಕೈಗೊಳ್ಳಲಿಕ್ಕೆ ನಾವು ಬಿಟ್ಟಿದ್ದೇವೆ ಅನ್ನುವಂಥ ಮಾತು. ಸೊ ಹಾಗಾಗಿ ಜಗದೀಶ್ ಶೆಟ್ಟರ್ ಅವರು ಸದಾನಂದಗೌಡರ ಜೊತೆ ಮಾತುಕತೆ ನಡೆಸ್ತಾರೆ. ಮಾತುಕತೆ ನಡೆಸುವಂಥ ಸಂದರ್ಭದಲ್ಲಿ ಈ ಒಂದು ಡಿಮಾಂಡ್ ಏನಿದೆ ಅದನ್ನು ಅವರ ಮುಂದಿಡ್ತಾರೆ. ಸೊ ಹಾಗಾಗಿ ಸದಾನಂದಗೌಡರ ಜೊತೆ ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ಮಾತುಕತೆಯಾಗುವುದು ನಿಶ್ಚಿತ. ಅದಾದ ನಂತರ ಇವರ ಡಿಮಾಂಡ್ಗೆ ಆ ಪಾಳೆ ಅಂದರೆ ಯಡಿಯೂರಪ್ಪ ಬಣ ಒಪ್ಕೊಳ್ಳುತ್ತಾ ಇಲ್ವಾ ಅನ್ನೋದು ಕೂಡ ಬಹಳ ಮುಖ್ಯ. ನನಗನ್ಸುತ್ತೆ ಫೈನಲಿ ಎರಡೂ ಕಡೆ ಕೂಡ
50-50 ಆಗಬಹುದು. ಯಾಕಂತಂದ್ರೆ 33 ಸಚಿವರಿರ್ತಾರೆ, ಮುಖ್ಯಮಂತ್ರಿ ಸೇರಿ 34 ಕ್ಯಾಬಿನೆಟ್ ಅಲ್ಲಿರುವಂತಹ ಒಟ್ಟು ಮುಖ್ಯಮಂತ್ರಿ ಪ್ಲಸ್ 33 ಸಚಿವರು. ಯಾಕಂತಂದ್ರೆ 224 ಸದಸ್ಯ ಬಲದ ವಿಧಾನಸಭೆಯಲ್ಲಿ 15% ಶಾಸಕರೇನಿದ್ದಾರೆ ಅವರು ಮಾತ್ರ ಮಂತ್ರಿಗಳಾಗಬೇಕು. ಹಾಗಿರುವಾಗ 33+1 34 ಸಚಿವರಿರ್ತಾರೆ ಟೋಟಲ್ ಆಗಿ. ಸೊ ಹಾಗಿರುವಾಗ 21 ಸಚಿವರು ಈ ಹಿಂದೆ ಏನಿದ್ರು ಅವರೆಲ್ಲರೂ ಯಡಿಯೂರಪ್ಪ ಬಣದಲ್ಲಿದ್ದಾರೆ. 11 ಸಚಿವರು ಏನಿದ್ರು ಈ ಹಿಂದೆ ಅವರೆಲ್ಲರೂ ಕೂಡ ಜಗದೀಶ್ ಶೆಟ್ಟರ್ ಬಣದಲ್ಲಿದ್ದಾರೆ. ಸೊ ಹಾಗಾಗಿ ಈ ಒಂದು ಟ್ಯಾಕ್ಟಿಕ್ಸ್ ಅನ್ನ ಅವರು ಮುಂದಿಟ್ಟಿದ್ದಾರೆ. ಅಲ್ಲಿ ಒಂದು ಚೌಕಾಶಿಗಳು ನಡೆಯಬಹುದು ಅರವಿಂದ್. ಯಾಕಂತಂದ್ರೆ 2ರ ಬದಲು 1 ಕೊಡ್ತೀವಿ ಅಥವಾ 20ರ ಬದಲು 15 ಕೊಡ್ತೀವಿ. ಜಯಪ್ರಕಾಶ್ ಶೆಟ್ಟಿ, ಧನ್ಯವಾದ ತಮ್ಮ ಎಲ್ಲ ಮಾಹಿತಿಗಾಗಿ. ಈಗ ನಮ್ಮ ಪ್ರತಿನಿಧಿ ಜಯಪ್ರಕಾಶ್ ಶೆಟ್ಟರು ಹೇಳೋ ಪ್ರಕಾರ ಒಂದು ಸೂತ್ರಕ್ಕೆ ಜಗದೀಶ್ ಶೆಟ್ಟರ್ ಬಣ ಬಂದಿದೆ. 20 ಸಚಿವ ಸ್ಥಾನ ಮತ್ತು 2 DCM ಸ್ಥಾನ ಬೇಕು ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಇದಕ್ಕೆ ಸದಾನಂದ ಗೌಡರು ಎಷ್ಟರ ಮಟ್ಟಿಗೆ ಒಪ್ಕೋತಾರೆ ಅಂತಕ್ಕಂಥದ್ದು ಕಾದು ನೋಡಬೇಕಾಗಿದೆ.